ಓಂ ನಮೋ ಗಣಪತಿಯೇ ನಮಃ. ಬನ್ನಿ ವಿಡಿಯೋ ನೋಡೋಣ. ವೃಶ್ಚಿಕ ರಾಶಿ ಜೀವನದ ಆಳ, ನೋವು, ಶಕ್ತಿ ಮತ್ತು ಯಶಸ್ಸಿನ ಸತ್ಯಕಥೆ. ವೃಶ್ಚಿಕ ರಾಶಿಯವರನ್ನು ಸಾಮಾನ್ಯವಾಗಿ ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಹೊರಗೆ ಇವರು ಕಠಿಣವಾಗಿ ಕಾಣಬಹುದು, ಕೆಲವರಿಗೆ ಭಯವಾಗುವಷ್ಟು ಸೀರಿಯಸ್ ಆಗಿರ್ತಾರೆ. ಆದರೆ ನಿಜವಾಗಿ ಹೇಳ್ಬೇಕಾದ್ರೆ ಇವರ ಮನಸ್ಸು ತುಂಬಾ ಮೃದುವಾದದ್ದು, ಪ್ರೀತಿಯಿಂದ ತುಂಬಿರುವುದು. ಇವರು ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೃದಯದಿಂದ ಪ್ರೀತಿಸ್ತಾರೆ. ಅರ್ಧ ಹೃದಯದಿಂದ ಇವರಿಂದ ಏನೂ ಆಗೋದಿಲ್ಲ. ಆದರೆ ಇದೇ ಕಾರಣಕ್ಕೆ ಇವರಿಗೆ ಹೆಚ್ಚು ನೋವು ಬರುತ್ತದೆ. ಮನಸ್ಸಿನ ಆಳ. ಇವರು ಏಕೆ ವಿಭಿನ್ನರು? ವೃಶ್ಚಿಕ ರಾಶಿಯವರ ಮನಸ್ಸು ಸಮುದ್ರದಂತೆ ಆಳವಾದದ್ದು. ನೀವು ನೋಡೋದು ಮೇಲ್ಮೈ ಮಾತ್ರ, ಆದರೆ ಒಳಗೆ ತುಂಬ ಕಥೆಗಳು, ನೋವುಗಳು, ಕನಸುಗಳು ಇರ್ತವೆ. ಇವರು ಸಣ್ಣ ವಿಷಯಕ್ಕೂ ಹೆಚ್ಚು ಯೋಚಿಸ್ತಾರೆ. ಒಬ್ರು ಒಂದು ಮಾತು ಹೇಳಿದ್ರೂ ಅದರಲ್ಲಿ ಅರ್ಥ ಹುಡುಕ್ತಾರೆ. ಇದು ತಪ್ಪು ಅಲ್ಲ, ಆದರೆ ಇದನ್ನು ಕಂಟ್ರೋಲ್ ಮಾಡದಿದ್ರೆ ಇದು ತೊಂದರೆಯಾಗುತ್ತದೆ. ಇವರು ತಮ್ಮ ನೋವನ್ನು ಯಾರಿಗೂ ಹೇಳೋದಿಲ್ಲ, ಒಳಗಿಟ್ಕೊಂಡೇ ನಗ್ತಾರೆ. ಇದು ಇವರ ದೊಡ್ಡ ಗುಣವೂ ಹೌದು, ದೊಡ್ಡ ನೋವೂ ಹೌದು. ತಪ್ಪು ಕಲ್ಪನೆಗಳು. ಸರಿ ಅರ್ಥ. ವೃಶ್ಚಿಕ ರಾಶಿಯವರು ಪ್ರತೀಕಾರ ತೆಗೆದುಕೊಳ್ತಾರೆ. ನಿಜ, ಇವರು ಸುಲಭವಾಗಿ ನೋವನ್ನು ಮರ್ತವರಲ್ಲ, ಆದರೆ ಪ್ರತೀಕಾರಕ್ಕಿಂತ ಹೆಚ್ಚು ಇವರಿಗೆ ಆತ್ಮಗೌರವ ಮುಖ್ಯ. ಇವರು ಕೆಟ್ಟವರು. ನಿಜ, ಇವರು ತುಂಬಾ ನಿಷ್ಠಾವಂತರು. ಒಮ್ಮೆ ನಂಬಿದರೆ ಕೊನೆವರೆಗೂ ನಿಲ್ತಾರೆ. ಇವರು ಯಾರನ್ನೂ ನಂಬುವುದಿಲ್ಲ. ನಿಜ, ಇವರು ಹೆಚ್ಚು ನಂಬ್ತಾರೆ, ಅದರಿಂದಲೇ ಹೆಚ್ಚು ನೋವು ಅನುಭವಿಸ್ತಾರೆ. ದೇಹ ಮತ್ತು ಆರೋಗ್ಯ. ನಿಜವಾದ ಕಾರಣ. ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಸಮಸ್ಯೆ ದೇಹದಲ್ಲಿಲ್ಲ, ಮನಸ್ಸಿನಲ್ಲಿದೆ. ಕೋಪವನ್ನು ಒಳಗೆ ಇಡುವುದು, ನೋವನ್ನು ಹೇಳಿಕೊಳ್ಳದೇ ಇರುವುದು, ಹೆಚ್ಚು ಯೋಚಿಸುವುದು. ಇವು ನಿಧಾನವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ. ಕೆಲವೊಮ್ಮೆ ಇವರಿಗೆ ತಲೆನೋವು, ನಿದ್ರೆ ಸಮಸ್ಯೆ, ಒತ್ತಡ ಇವು ಕಾಣಬಹುದು. ಪರಿಹಾರ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ನಡೆಯಿರಿ, ಯೋಗ ಧ್ಯಾನ ಮಾಡಿ. ಮನಸ್ಸಿನಲ್ಲಿರುವ ಮಾತು ಯಾರಾದ್ರೂ ಒಬ್ರಿಗೆ ಹೇಳಿ. ಹಣಕಾಸಿನ ಜೀವನ. ದೊಡ್ಡ ಸತ್ಯ. ವೃಶ್ಚಿಕ ರಾಶಿಯವರು ಹಣ ಗಳಿಸುವಲ್ಲಿ ತುಂಬಾ ಸ್ಟ್ರಾಂಗ್, ಆದ್ರೆ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾರೆ. ಇವರ ಸಮಸ್ಯೆ ಏನು? ಅತಿಯಾಗಿ ನಂಬುವುದು, ಸ್ನೇಹಿತರಿಗಾಗಿ ಹಣ ಕೊಡುವುದು, ಪ್ಲಾನ್ ಇಲ್ಲದೆ ಖರ್ಚು ಮಾಡುವುದು. ಇವರು ಹಣ ಗಳಿಸ್ತಾರೆ, ಆದರೆ ಕೆಲವೊಮ್ಮೆ ಖಾಲಿಯಾಗ್ತಾರೆ. ಸರಿಯಾದ ಮಾರ್ಗ. ಹಣ ಬಂದ ತಕ್ಷಣ ಸ್ವಲ್ಪ ಸೇವಿಂಗ್ ಮಾಡಬೇಕು. ಯಾರಿಗೂ ಹಣ ಕೊಡುವ ಮುನ್ನ ಯೋಚಿಸ್ಬೇಕು. ನಿಮ್ಮ ಗುರಿ ನಿಗದಿಪಡಿಸಬೇಕು. ಜೀವನದ ಕಷ್ಟಗಳು. ಏಕೆ ಇವರಿಗೆ ಹೆಚ್ಚು? ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಹೆಚ್ಚು ಕಾಣಬಹುದು. ಯಾಕೆಂದ್ರೆ ಇವರು ತುಂಬಾ ಭಾವನಾತ್ಮಕರು, ಹೆಚ್ಚು ನಿರೀಕ್ಷೆ ಇಡ್ತಾರೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ಆದ್ರೆ ಜೀವನ ಯಾವಾಗ್ಲೂ ಇಷ್ಟ ಬಂದಂತೆ ನಡೆಯುವುದಿಲ್ಲ. ಆದ್ರೆ ಗಮನಿಸಿ, ಇವರು ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ತಾರೆ. ಇವರು ಫೀನಿಕ್ಸ್ ಹಕ್ಕಿಯಂತೆ ಬಿದ್ದು ಮತ್ತೆ ಹುಟ್ಟುವ ಶಕ್ತಿ ಇವರದ್ದು. ಜೀವನ ಬದಲಾಯಿಸುವ ಮಾರ್ಗ. ನೀವು ಹೀಗೆ ಮಾಡಬೇಕು. ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರ ವೃಶ್ಚಿಕ ರಾಶಿಯವರಿಗೂ ಇದು ಬಹಳ ಮುಖ್ಯ. ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಿ. ಎಲ್ಲರನ್ನೂ ನಂಬಬೇಡಿ. ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಿ. ಕೋಪ ಕಡಿಮೆ ಮಾಡಿ. ಹಳೆಯ ನೋವನ್ನು ಬಿಡಿ. ನೀವು ನಿಮ್ಮನ್ನು ಬದಲಾಯಿಸಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಪವರ್ಫುಲ್ ಸತ್ಯ. ಮೋಟಿವೇಶನ್. ನೀವು ಈಗ ಕಷ್ಟದಲ್ಲಿದ್ದೀರಾ? ನೀವು ಒಬ್ಬರೇ ಅನಿಸ್ತಿದ್ಯಾ? ಆದ್ರೆ ಕೇಳಿ, ಇದು ನಿಮ್ಮ ಅಂತ್ಯ ಅಲ್ಲ, ಇದು ನಿಮ್ಮ ಹೊಸ ಪ್ರಾರಂಭ. ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮೊಳಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಯಾಗಿ ಬಳಸಿದ್ರೆ ನೀವು ಯಾರೂ ಊಹಿಸದಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬಹುದು. ಕೊನೆಯ ಮಾತು. ಸ್ಟ್ರಾಂಗ್ ಎಂಡಿಂಗ್. ವೃಶ್ಚಿಕ ರಾಶಿಯವರೇ, ಇಂದು ಒಂದು ನಿರ್ಧಾರ ಮಾಡಿ. ನಾನು ನನ್ನ ಜೀವನವನ್ನು ಬದಲಾಯಿಸ್ತೇನೆ. ನಾನು ನನ್ನ ಮನಸ್ಸನ್ನು ಗೆಲ್ತೇನೆ. ನೀವು ಬಲಿಷ್ಠರು, ನೀವು ಜಯಶೀಲರು, ನೀವು ವಿಭಿನ್ನರು. ಇಂಥ ಇನ್ನಷ್ಟು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಜ್ಯೋತಿಷ್ಯ ದರ್ಶನ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.